ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಬಂಗಾರಪೇಟೆ ತಾಲೂಕಿನಲ್ಲಿ ಸಿಕ್ಕಂಕನಹಳ್ಳಿ ಪಂಚಾಯಿತಿ ಉದುಕಲ ಅಂಚೆ ಪಾಕರಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 11/3/2022 ಇಸ್ವಿಯಿಂದ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ. ನಾಳೆ 15/11/24 ಶುಕ್ರವಾರ 3ನೇ ವರ್ಷದ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮವನ್ನು ಬೆಳಗ್ಗೆ 9 ಗಂಟೆಗೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಹಾಗೂ 12 ಗಂಟೆಗೆ ಬೆಣ್ಣೆ ಅಲಂಕಾರ ಕಾರ್ಯಕ್ರಮ ಇರುತ್ತೆ. ಹಾಗೂ 1 ಗಂಟೆಗೆ ಪಾಕರಳ್ಳಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಬೆಲ್ಲದ ದೀಪದ ಕಾರ್ಯಕ್ರಮದಿಂದ ದೇವರ ಮೆರವಣಿಗೆ ಇರುತ್ತೆ. ಹಾಗೂ ಸಾಯಂಕಾಲ 6 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪಾಕರಳ್ಳಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೇವಲ 9 ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ಏಕೈಕ ದೇವಸ್ಥಾನ 9 ತಿಂಗಳಲ್ಲಿ ನೆಲೆಸಿರುವಂಥ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಾಕರಳ್ಳಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಆದ ಭಕ್ತಾದಿಗಳು ಸುತ್ತಮುತ್ತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಪ್ರೋತ್ಸಾಹ ಕ್ರಮವನ್ನು ಸುಮಾರು 1,000 ಜನ ನಿರೀಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೇವೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೇವಲ ಒಂದು ಪಾಕರಳ್ಳಿ ಗ್ರಾಮದಲ್ಲಿರುವ ಈ ನರಸಿಂಹಸ್ವಾಮಿ ದೇವಸ್ಥಾನ ದಿನನಿತ್ಯ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ. ಹಾಗೂ ಪ್ರತಿ ಹುಣ್ಣಿಮೆಗೆ ಪಾಕರೋತ್ಸವ ಕಾರ್ಯಕ್ರಮ ಇರೋದರಿಂದ ವಿಶೇಷ ಪೂಜೆ, ಅಮಾವಾಸ್ಯೆ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮವನ್ನು ಎಲ್ಲ ಪಾಕರಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮವನ್ನು ಭಕ್ತಾದಿಗಳಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾವೆ. ದಯಮಾಡಿ ಎಲ್ಲ ಈ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಈ ಭಕ್ತಾದಿಗಳು ಬಂದು ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಇನ್ನೂ ಮುಂದುವರಿಸಬೇಕೆಂದು ಹಾಗೂ ಪ್ರೋತ್ಸಾಹ ಕೊಟ್ಟು ಈ ಭಗವಂತನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕೆಂದು ವಿನಂತಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಹಬ್ಬ ಹುಟ್ಟಿರೋದು ನರಸಿಂಹಸ್ವಾಮಿ ಹುಟ್ಟಿರೋದು ಮಂಗಳವಾರ ಹುಣ್ಣಿಮೆ ದಿವಸ. ಈ ಮಂಗಳವಾರ ವಿಶೇಷ ದಿನ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹುಟ್ಟಿದ ದಿವಸ ಹಾಗೂ ಹುಣ್ಣಿಮೆ ದಿವಸ ಈ ಹಬ್ಬನ ಹುಟ್ಟಿರೋದ್ರಿಂದ ಹುಣ್ಣಿಮೆ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ. ಎಲ್ಲ ಭಕ್ತಾದಿಗಳಿಗೂ ಸುಮಾರು ಭಕ್ತಾದಿಗಳಿಗೂ ಈ ಹಬ್ಬನ ದರ್ಶನದಿಂದ ಭಾರಿ ಅನುಕೂಲ ಆಗಿದೆ. ಹಾಗೂ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ. ಹಾಗೂ ಎಲ್ಲ ಪ್ರತಿ ದಿವಸನೂ ಇದು ಅಭಿಷೇಕ ಇರೋದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನಕ್ಕೆ ಜನರಿಗೆ ಪಾತ್ರರಾಗಬೇಕೆಂದು ವಿನಂತಿ. ಈ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳು ಮಹಾಮಂಗಳಾರತಿ ಆದ ತಕ್ಷಣ ತೀರ್ಥ ಪ್ರಸಾದ ಇರುತ್ತೆ. ಹಾಗೂ ಅನ್ನ ಸಂತರ್ಪಣೆ ಹುಣ್ಣಿಮೆ ದಿವಸ ಪ್ರತಿಯೊಂದು ಹುಣ್ಣಿಮೆ ದಿವಸಗೂ ಪಾಕರೋತ್ಸವದ ಸಾಯಂಕಾಲ ರಾತ್ರಿ 8:30ಕ್ಕೆ ಅನ್ನ ಸಂತರ್ಪಣೆ ಇರುತ್ತದೆ. ಹಾಗೂ 15ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಬಂಗಾರಪೇಟೆ ಅಂತ PN ಮಂಜುನಾಥ್ ಅವರು ಹಾಗೂ ನವೀನ್ ಅಂತೇಳಿ ಅವರು ಫ್ರೆಂಡ್ಶಿಪ್ನಿಂದ ಒಂದು 8 ಜನ ಫ್ರೆಂಡ್ಶಿಪ್ನಿಂದ ಅವರಿಂದ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬಂಗಾರಪೇಟೆ PN ಮಂಜುನಾಥ ಆಡಿಟರ್ ಅವರಾದ ಅವರು ಫ್ರೆಂಡಿಂದ ಇದರಿಂದ ಕಾರ್ಯಕ್ರಮವನ್ನು ಇದು ನೆರವೇರಿಸ್ತದೆ. ಈ ಪಾಕರಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಅರ್ಚಕರಾದ MS ಮುರಳೀಧರನ್ ಅಂತೇಳಿ ಮಾದಮಂಗಲ ಇವರು ಇದು 11/3/22 ಇಸ್ವಿಯಿಂದ ಪ್ರತಿಷ್ಠಾಪನೆ ಆದ ದಿವಸದಿಂದ ಈ ಅರ್ಚಕರು ನಮ್ಮ ಪಾಕರಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ಸ್ವಾಮಿ ಪೂಜೆ ಮಾಡುವರು. ಈ ಕಾರ್ಯಕ್ರಮಗಳೆಲ್ಲನೂ ತುಂಬದಿಂದ ಭಾಗವಹಿಸಿ ಚೆನ್ನಾಗಿ ಈ ಲಕ್ಷ್ಮೀ ನರಸಿಂಹಸ್ವಾಮಿ 2ನೇ ದೇವರ ಥರ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಅರ್ಚಕರಿಂದ ಈ ದೇವಸ್ಥಾನ ಇಷ್ಟು ಬೆಳವಣಿಗೆ ಕಾರಣ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳವಣಿಗೆ ಕಾರಣ ಅರ್ಚಕರಿಂದ. ಈ ಸ್ವಾಮಿಗಳು ಪ್ರತಿ ದಿವಸ ಚೆನ್ನಾಗಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸೋದ್ರಿಂದ ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳನ್ನು ಮಾಡೋಂಥ ಇಲ್ಲಿ ಕರೆಸ್ಕೊಂಡಂಥ ಕೆಲಸ ಮಾಡಿ ಈ ಭಕ್ತಾದಿಗಳಿಗೆ ಚೆನ್ನಾಗಿ ಪೂಜೆ ಮಾಡಿಕೊಟ್ಟು ಅವ್ರಿಗೆಲ್ಲ ದೇವರು ಸಹಾಯ ಮಾಡಿದ್ರಿಂದ
ಭಕ್ತಾದಿಗಳು ತುಂಬ ಜನ ಇಲ್ಲಿ ಬರೋಕ್ಕೆ ಕಾರಣ ಆಯಿತು. ಈ ಸ್ವಾಮಿಗಳಿಂದ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾಯಿತ್ತು. ಜೈ ಹಿಂದ್, ಜೈ ಕರ್ನಾಟಕ.